ಎಸ್ ರಾಜ್ಯ ಸಂಪುಟ ವಿಸ್ತರಣೆಯಾಗಿದೆ. ಅಂತಿಮ ಪಟ್ಟಿ ಫೈನಲ್ ಆಗಿದ್ದು ಈಗಾಗಲೇ ಸಾಕಷ್ಟು ಏನು ಆಕಾಂಕ್ಷಿಗಳಿಗೆ ಬೇಸರ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಹಲವು ಸಮುದಾಯಗಳು ಇದೀಗ ಪ್ರತಿಭಟನೆ ಮೊರೆ ಹೋಗಿರುವಂಥದ್ದು, ಸಾಕಷ್ಟು ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಹಾಗೆಯೇ ರಾಜ್ಯ ಹಿರಿಯ ನಾಯಕರುಗಳ ಮೇಲೆ. ಯಾವ ರೀತಿಯಾದಂಥ ಡೆವಲಪ್ಮೆಂಟ್ ನಡೀತಿದೆ ಅಂತಂದರೆ ಅಲ್ಲಲ್ಲಿ ಒಂದಷ್ಟು ಸಭೆಗಳು ನಡೀತಿದೆ. ಅದೇ ರೀತಿಯಲ್ಲಿ ಏನು ಕರ್ನಾಟಕ ಬ್ರಾಹ್ಮಣ ಏನು ಸಮುದಾಯದವರು ಕೂಡ ಒಂದು ಏನು ಈ ರೀತಿಯಾಗಿ ಒಂದು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು, ನಮ್ಮ ಸಮುದಾಯಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತ. ಯಾಕೆಂದರೆ ರಾಜ್ಯ ಸಂಪುಟದಲ್ಲಿ ಒಂದೇ ಒಂದು ಏನು ಬ್ರಾಹ್ಮಣ ಏನು ಮಂತ್ರಿ ಇಲ್ಲ ಅನ್ನುವಂಥದ್ದು ಬೇಸರಕ್ಕೆ ಕಾರಣ ಆಗಿರುವಂಥದ್ದು. ನನ್ನ ಜೊತೆ ಇದೀಗ ಹಸುಗೋಡು ಜಯಸಿಂಹ ಅವರಿದ್ದಾರೆ, ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು. ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ತಮ್ಮ ಬೇಡಿಕೆ ಸಮಂಜಸವಾಗಿರುವಂಥದ್ದು. ಯಾಕೆಂತಂದರೆ ಪ್ರತಿ ಬಾರಿ ಕೂಡ ಒಬ್ಬರನ್ನಾದ್ರೂ ಕೂಡ ಬ್ರಾಹ್ಮಣರನ್ನ ಕನ್ಸಿಡರ್ ಮಾಡಲಾಗ್ತಾ ಇತ್ತು ಕ್ಯಾಬಿನೆಟ್ನಲ್ಲಿ, ಈ ಬಾರಿ ಇಲ್ಲ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈ ಮೊನ್ನೆ ನಡೆದಂಥ 2ನೇ ಬಾರಿ ಏನು ಸಂಪುಟದ ವಿಸ್ತರಣೆಯಲ್ಲಿ ನಮ್ಮ ಸಮಾಜಕ್ಕೆ ಕೊಡಬೇಕಾಗಿತ್ತು. ನಮಗೂ ಅದು ಭಾಳ ಖೇದ ಆಗಿದೆ. ಆದರೂ ನಾವು ಶಿವಕುಮಾರ್ ಅವರು ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗಿರೋದು ನಾನು ಅವ್ರನ್ನ ಅಭಿನಂದಿಸ್ತಾ ಇದ್ದೀನಿ. ಯಾಕಂದರೆ ಯುವಕ ಎಲ್ಲ ಸರಿ, ಆದರೆ ನಮ್ಮ ಸಮಾಜಕ್ಕೆ ಅದು ರೆಪ್ರೆಸೆಂಟೇಷನ್ ಕೊಟ್ಟಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಭಾಳ ಖೇದ. ಯಾಕಂತಂದರೆ ಬ್ರಾಹ್ಮಣರು ಯಾವತ್ತೂ ಕೂಡ ಸಮರ್ಪಣಾ ಮನೋಭಾವನೆಯಿಂದ ಈ ರಾಜ್ಯ ರಾಷ್ಟ್ರ ಕಟ್ಟಿದಂಥ ಸಮಾಜ ಇದು ನಮ್ಮದು. ಇಷ್ಟಿದ್ದೂ ಕೂಡ ನಮ್ಮಲ್ಲಿ ಭಾಳ ಮೇಧಾವಿಗಳು, ಯಾರು 9 ಸಲ ಗೆದ್ದಂಥ ದೇಶಪಾಂಡೆ ಅಂತವರು 6 ಬಾರಿ ಒಬ್ಬ ಯುವಕ ಇಲ್ಲಿ ಸತತವಾಗಿ ಗೆಲ್ಲಿತಾನೆ ಅಂತಂದರೆ ಅದು ಅವ್ರು ತೋರಿಸ್ತದೆ ಅವರ ಶಕ್ತಿ, ಸಾಮರ್ಥ್ಯ ಮತ್ತು ಜಾತ್ಯತೀತ ಇರೋದರಿಂದ. ಇಷ್ಟಿದ್ದೂ ಕೂಡ ಮತ್ತು ದಿನೇಶ್ ಗುಂಡೂರಾವ್ರಿಗೆ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲದೆ ಇರೋದು ಬೇರೆಯವ್ರಿಗೆ ಮಾಡಿದ್ವಿ ನಮಗೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇನ್ಯಾರಿಗಾನ ಕೊಟ್ಟಿದ್ದರೆ ಅದು ಇದಿಲ್ಲ, ಬಟ್ ಯಾರಿಗೂ ಕೊಟ್ಟಿಲ್ಲ. ಸೊ ಅದು ನಮಗೆ ಯುವಕರಿಗಂತೂ ತುಂಬ ದುಃಖ ಆಗಿದೆ. ಅದನ್ನು ನಾವು ಆದಷ್ಟು ಸರ್ಕಾರ ಹೈಕಮಾಂಡ್ಗೂ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಪಕ್ಷದ ಧುರೀಣರಿಗೂ ನಮ್ಮಲ್ಲಿ ಬೇಡಿಕೆ ಏನಂತಂತಂದರೆ ಇದನ್ನು ಸರಿಪಡಿಸಬೇಕು. ಯಾಕಂದರೆ ಸಮಾಜಕ್ಕೆ ಭಾಳ ನೋವಾಗಿದೆ. ನಾವು ಯಾವಾಗಲೂ ಕೂಡ ಇದನ್ನು ಈ ಪರಿಸ್ಥಿತಿಯನ್ನು ಅರಿವು ಮೂಡಿಸ್ತೀವಿ ಹೊತ್ತು ನಾವು ಯಾರ ಬಗ್ಗೆನೂ ಕೂಡ ನಾವು ದ್ವೇಷದ ಮಾತಾಡೋದು ಅಂಥದ್ರಲ್ಲಿ ನಮ್ಮ ಜಾಯಮಾನೇನಲ್ಲ. ನಾವು ಬ್ರಾಹ್ಮಣರು ನಾವು ಯಾವಾಗಲೂ ಪ್ರತಿಯೊಂದು ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದು. ಮತ್ತು ಸಮಾಜಕ್ಕೆ ನಾವು ಸಮರ್ಪಣೆ ಮಾಡ್ಕೊಳ್ತೀವಿ. ಸಮರ್ಪಣೆ ಅಂತಂದರೆ ನಾವೆಲ್ಲರೂ ಒಂದೇ ಅಂತ. ಇಂಥ ಒಂದು ಸಮಾಜನ ಕೈ ಬಿಟ್ಟಿರೋದು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಮತ್ತು ಆಮೇಲೆ ಏಕೀಕರಣ ಇರ್ಬೋದು, ಎಲ್ಲ ಮುಂದಾಳುಗಳು ಫ್ರಂಟ್ಲೈನರ್ ಬ್ರಾಹ್ಮಣರು. ಆದರೂ ಯಾಕೆ ಈ ಸಲ ಆಗಿದೆ ಇದು ತಿಳಿದಾಯಿತು. ಈಗಲೂ ಅವಕಾಶ ಇದೆ ಏನಾದರೂ ಸರಿಪಡಿಸಬೇಕು ಅಂತ ನಾನು ಮತ್ತೊಮ್ಮೆ ನಮ್ಮ ಈ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಹೈಕಮಾಂಡ್ಗೆ ನಾವೆಲ್ಲ ನಮ್ಮ ಸಮಾಜದ, ನಾನು ಒಬ್ಬ ಹಿರಿಯ ಸಮಾಜದ ನಾಯಕ, ನಾನು ಭಾಳ 50 ವರ್ಷದ ಮೇಲಿಂತ ಜಾಸ್ತಿ ಅನುಭವ ಈ ಪಕ್ಷದಲ್ಲಿ ಇರೋನು. ಅದು ನಾವು ಒಳ್ಳೆಯದಾಗತ್ತೆ ಅಂತ ನಾನು ಅನಿಸಿಕೆ, ನಮಗೆ ಒಳ್ಳೇದಾಗಬಹುದು ಆ ಒಂದು ನಂಬಿಕೆ ಇದೆ. ಅದನ್ನು ಪರಿಪೂರ್ಣತೆ ಮಾಡ್ತಾರೆ ಅಂತ ನಾವು. ಸರ್ ಈಗ ಸಾಕಷ್ಟು ಅಂದ್ರೆ ಬೇಡಿಕೆಗಳು ಎಲ್ಲ ಸಮುದಾಯಗಳಿಂದಲೂ ಕೂಡ ಇದೆ. ಆದ್ರೆ ಇಲ್ಲಿ ಆಗಿರುವಂತದ್ದು ಏನಂತಂದ್ರೆ ಈಗ ಪ್ರಸ್ತುತವಾಗಿ 19 ಜನರನ್ನು ಕೂಡ ಆಯ್ಕೆ ಮಾಡಾಗಿದೆ. 20 ಸ್ಥಾನ ಇತ್ತು, ಇನ್ನೊಂದು ಸ್ಥಾನವನ್ನ ಮಹಿಳಾ ಕೋಟಾ ಅಂತೇಳಿ ಏನು ಮೀಸಲಿಡಲಾಗಿದೆ. ಅದು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಈಗ ಎಲ್ಲವೂ ಮುಗಿದು ಹೋಗಿದೆ. ಈಗ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕು ಅಂತೀರಾ? ಹೈಕಮಾಂಡ್ ಯಾವ ರೀತಿಯಾದಂತ ಒಂದು ನ್ಯಾಯ ಕೊಡಬೇಕು ಅಂತೀರಾ? ಮತ್ತೆ ನೀವು ಇಲ್ಲಿ ತಪ್ಪು ಸಂದೇಶ ಹೋಗಬಾರ್ದು, ನಾವು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಆ ರೀತಿ ನಡ್ಕೊಳ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ನಾವೆಲ್ಲ ಪಕ್ಷದ ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥವ್ರು. ಕಾಂಗ್ರೆಸ್ ಅಂತಂದರೆ ಬ್ರಾಹ್ಮಣರ ಒಂದು ಹೋರಾಟದ ಮುಂಚೆಯಿಂದಲೂ ಬಂದಿರತಕ್ಕಂಥವ್ರು. ನಾವು ಎಲ್ಲರೂ ತೊಗೊಂಡೋಗುವಂಥದ್ದು. ಇದು ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕು ಅಂತಂದರೆ ಅದು ಪಕ್ಷಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ. ಯಾಕಂದರೆ ಪಕ್ಷನೇ ನಮ್ಮಲ್ಲಿ ಫಸ್ಟ್. ಅದರಿಂದ ನಾವೊಂದು ಎಲ್ಲೋ ಒಂದು ಕಡೆ ನಮಗೊಂದು ಇದಿದೆ, ನಂಬಿಕೆ ಇದೆ, ಪಕ್ಷ ನಮ್ಮನ್ನು ಬಿಡಲ್ಲ ಅಂತ. ಏನು ಬದಲಾವಣೆ ಮಾಡ್ತಾರೆ, ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಆಗತ್ತೆ ಅನ್ನೋದು ನಮ್ದೊಂದು ಸಂಕಲ್ಪ. ಸರ್ ಒಂದು ಆಯ್ಕೆ ಇತ್ತು, ಅಂದ್ರೆ ಉತ್ತರ ಕನ್ನಡದಲ್ಲಿ ಏನು RV ದೇಶಪಾಂಡೆ ಅವರು ಹಿರಿಯ ನಾಯಕರು, ಸಾಕಷ್ಟು ಬಾರಿ ಗೆದ್ಕೊಂಡು ಬಂದಂತವ್ರು. ಈಗ ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಟ್ರು ಕೂಡ RV ದೇಶಪಾಂಡೆ ಅವ್ರಿಗೆ ಸ್ಥಾನ ಕೊಡ್ಬೋದಿತ್ತು. ಉತ್ತರ ಕನ್ನಡ ಜಿಲ್ಲೆ ಪ್ರಾತಿನಿಧ್ಯ ಲೆಕ್ಕದಲ್ಲೂ ಕೂಡ ಕೊಡ್ಬೋದಿತ್ತು. ಅಲ್ಲಿ ಏನು ಮಂಕಾಳು ಅವ್ರನ್ನ ಕೊಟ್ಟರು, ಆಮೇಲೆ ಅದು ಚೇಂಜಸ್ ಆಯ್ತು. ಮತ್ತೆ ಏನು SS ಮಲ್ಲಿಕಾರ್ಜುನ್ ಅವರ ಹೆಸರು ಬಂತು ಅಲ್ಲಿ. ಹೀಗಾಗಿ ದೇಶಪಾಂಡೆ ಅವರನ್ನ ಕನ್ಸಿಡರ್ ಮಾಡಬೇಕಿತ್ತು. ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಮಾಡ್ತಾ ಇದೆಯಾ ಅಂತ ದೇಶಪಾಂಡೆ ಅವ್ರನ್ನ ಪ್ರತ್ಯೇಕವಾಗಿ? ನಾನು ಆ ರೀತಿ ಯಾವುದೇ ನಾನು ಹೋಗಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ. ಅದು ನಾವು ಅದಕ್ಕೇನೆ ಇವಾಗ
ಪಕ್ಷಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೆ ಅರಿವು ಮೂಡಿಸೋ ಕೆಲಸ ನಮ್ದು ಯಾವತ್ತೂ. ಹಿಂಗಾಗಿದೆ, ಅನ್ಯಾಯ ಆಗಿದೆ ಅಂತ ನೀವು ಹೆಂಗೆ ಸರಿಪಡಿಸ್ತೀರಿ ಅಂತಂದು ಆ ರೀತಿಯಾಗಿ ನಮ್ಮದು ಒಂದು ನಮ್ಮ ಬೇಡಿಕೆ ಅಷ್ಟೇ. ಓಕೆ, ಅಂತಿಮವಾಗಿ ತಮ್ಮ ನಡೆ ಏನು ಸರ್? ಏನು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು? ಇಲ್ಲ, ನಿರ್ಧಾರ ಏನಿಲ್ಲ, ಇದು ಅರಿವು ಮೂಡಿಸೋದು ಅಂತಂದರೆ ನೀವು ಮಾಡಿರೋ ತಪ್ಪು, ಇದು ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಹೀಗಾಗಿದೆಯಲ್ಲ, ಇದನ್ನು ಎಲ್ಲಾದರೂ ನಿಮ್ಗೆ ಅವಕಾಶ ಇದ್ದರೆ ಸರಿ ಮಾಡಿರಿ ಅಂತ. ಇನ್ನು ವಿ ಹೋಪ್ಫುಲ್ ದಟ್ ಎನಿ ಮಿರಾಕಲ್ ಹ್ಯಾಪನ್ ಅಂತ ಅಷ್ಟೇ. ಆಮೇಲೆ ನಾಳೆ ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ರಾಜ್ಯದಿಂದ ಪ್ರತಿನಿಧಿಗಳು, ನಮ್ಮದು ನಾವು ಯಾವತ್ತೂ ಸಂಖ್ಯೆ ಲೆಕ್ಕಲ್ಲ, ನಮಗೆ ಪ್ರತಿನಿಧಿಗಳು. ಸೊ ಆದ್ದರಿಂದ ಅವರೆಲ್ಲ ಬರ್ತಾರೆ. ಬಂದಾಗ ಮತ್ತೆ ಇನ್ನೂ ನೀವು ಈಗ ಆಗಿರ್ತಕ್ಕಂಥ ಅತಾಚಾರವನ್ನು ಸರ್ಕಾರ ಪಕ್ಷಕ್ಕೆ ಗಮನಕ್ಕೆ ತಂದು ನಾವು ನಿರೀಕ್ಷಣೆ ಮಾಡ್ತೀವಿ. ಅದು ಮುಂದಿನ ಭಗವಂತಿ ಒಟ್ಟು ಒಂದು ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ 100%. ಅಂದರೆ ನಾವಿದ್ದೀವಿ ಅನ್ನೋದು ಜ್ಞಾಪಿಸ್ತಕ್ಕಂಥ ಒಂದು ಶಕ್ತಿನೂ ಈ ಸಂದರ್ಭದಲ್ಲಿ ನಾವು ಮೀಟ್ ಮಾಡಿ ಒಂದು ಸಮಾಜದಿಂದ ಒಂದು ರೆಪ್ರೆಸೆಂಟೇಷನ್ನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕೊಡಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಜ್ಯಾದ್ಯಂತ ನಾವು ಎಲ್ಲ ಯುವಕ ಮಿತ್ರರಿಗೆ, ಯಾಕಂದರೆ ದಿನೇಶ್ ಸಾಹೇಬರು ಒಂದು ನಮ್ಮ ಯುವ ನಾಯಕರು ನಮ್ಮ ಸಮಾಜದಿಂದ, ದೇಶಪಾಂಡೆನೂ ಕೂಡ ಹಿರಿಯ ನಾಯಕರು, ಅವರು 9 ಬಾರಿ ಗೆದ್ದಿದ್ದಾರೆ, 6 ಬಾರಿ ನಮ್ಮ ದಿನೇಶ್ ಸಾಹೇಬರು ಗೆದ್ದಿದ್ದಾರೆ. ಹಾಗಾಗಿ ನಮ್ಮ ಸಮಾಜದಿಂದ ಪ್ರಾತಿನಿಧ್ಯ ಇಲ್ಲದೇ ಇರುವುದರಿಂದ ನಮ್ಮ ರಾಜ್ಯಾದ್ಯಂತ ಎಲ್ಲ ಯುವಕರು ಒಂದು ಕರೆ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿ ಒಂದು ಆಗ್ರಹ ಪಡಿಸ್ತಾ ಇದ್ದಾರೆ. ರಿಕ್ವೆಸ್ಟಿಂಗ್, ನಾಟ್ ಪ್ರೊಟೆಸ್ಟಿಂಗ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಎಲ್ಲರಿಗೂ ಒಂದು ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು ನಿನ್ನೆ ನಮ್ಮ ಜಯಸಿಂಹ ಸಾಹೇಬ್ರು ಹರಿಪ್ರಸಾದ್ ಸಾಹೇಬ್ರನ್ನ ಮೀಟ್ ಮಾಡಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾಳಿದ್ದು ಸುರ್ಜೇವಾಲಾ ಅವ್ರು ಬಂದರೆ ಅವ್ರನ್ನ ಭೇಟಿ ಮಾಡಿಬಿಟ್ಟು ನಾವು ಪಕ್ಷದ ವತಿಯಿಂದ ನಾನು ಒಬ್ಬ 20 ವರ್ಷದ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತ, ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಡೈರೆಕ್ಟ್ರು. ಹಾಗಾಗಿ ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ದಿರೋರು ಇವತ್ತು ಕಾಂಗ್ರೆಸ್ ಪಕ್ಷ ನನ್ನಾಗಲಿ ಜಯಸಿಂಹ ಸಾರ್ ಆಗಲಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಒಂದು ನಮ್ಮ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಬೇಕಾಗಿರೋದ್ರಿಂದ ಸಮುದಾಯದಿಂದ ನಾವು ಆಗ್ರಹ ಪಡಿಸ್ತಾ ಇದ್ವಿ, ದಿನೇಶ್ ಸಾಹೇಬ್ರು ಇಲ್ಲ ದೇಶಪಾಂಡೆ ಸಾಹೇಬ್ರನ್ನ ಮಾಡಿ ಅಂತ. ನಮ್ದು ಟೋಕನ್ ಯಾವಾಗಲೂ ನಾವು ಆ ಥರ ನಮ್ದು ದೊಡ್ಡ ಸಂಖ್ಯೆ ಸೇರೋಂಥದ್ದೇನಿಲ್ಲ. ಎಲ್ಲ ಒಂದು ಮುಖಂಡರುಗಳು ಇಡೀ ರಾಜ್ಯದಿಂದ ಎಲ್ಲ ನಮ್ಮ ಸಮಾಜ. ರಘುನಾಥ್ ಅವರು ಅದು ನಾಳೆ ದಿವಸ ಏನು 11 ಗಂಟೆಗೆ ಇಡೀ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ಬಂದು ಇವತ್ತು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಒಂದು ಟೋಕನ್ ಆಗಿ ಕೂತು ಸರ್ಕಾರದ ಗಮನಕ್ಕೆ ತಂದು ಪಕ್ಷದ ಹೈಕಮಾಂಡ್ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾಳೆ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು, ರಾಜ್ಯದ ಮುಖಂಡರು ಎಲ್ಲ ನಾಳೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ಗೆ ಬರಬೇಕು ಅಂತ ನಾನು ಹಸುಗೋಡು ಜಯಸಿಂಹ, ಬ್ರಾಹ್ಮಣರ ಹಿರಿಯ ಸಮಾಜದ ಮುಖಂಡ ಮತ್ತು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಹಸುಗೋಡು ಜಯಸಿಂಹ ಅವರ ಮಾತು. ಒಟ್ಟಾರೆಯಾಗಿ ಬ್ರಾಹ್ಮಣ ಸಮುದಾಯದವರನ್ನ ಕಡೆಗಣಿಸಿರುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಈ ಏನು ಒಂದು ನ್ಯಾಯವನ್ನ ಕೊಡಬೇಕು, ಮುಂದೆ ಈ ರೀತಿಯಾದಂಥ ತಪ್ಪುಗಳನ್ನು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಅವ್ರಿಗೆ ತಲುಪಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿ ತಿಳಿಸಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಆದಿತ್ಯ ಜೊತೆ ಜೋಯಲ್ ಐಗೋಡ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.